ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಪರಪ್ಪ ನಾಗಾವಿ ಇವರ ಜಮೀನಿನಲ್ಲಿ 2026-27ನೇ ಸಾಲಿನ ಹತ್ತಿ ಉತ್ಪಾದಕತೆ ಅಭಿಯಾನ ಯೋಜನೆ ಅಡಿ ಶಿರಹಟ್ಟಿ ತಾಲೂಕಾ ಕೃಷಿ ಇಲಾಖೆಯ ವತಿಯಿಂದ ಹತ್ತಿ ಬೆಳೆಗಾರರಿಗೆ ತರಬೇತಿ ಕಾರ್ಯಕ್ರಮ ಜರುಗಿತು. ಈ ವೇಳೆ ಗದಗ ಜಿಲ್ಲಾ ಕೃಷಿ ಇಲಾಖೆಯ ಉಪನಿರ್ದೇಶಕಿ ಜಿಎಸ್ ಸ್ಫೂರ್ತಿ ಇವರು ಹತ್ತಿ ತಳಿಗಳ ಹಾಗೂ ಹತ್ತಿ ಉತ್ಪಾದಕತೆ ಹೆಚ್ಚಿಸುವ ಕುರಿತು ಹಾಗೂ ಬೆಳೆ ಸಮೀಕ್ಷೆ ಮತ್ತು ಇತರೆ ಇಲಾಖೆ ಯೋಜನೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚೇತನಾ ಪಾಟೀಲ್, ಜಂಟಿ ಕೃಷಿ ನಿರ್ದೇಶಕರು ಗದಗ್ ಇವರು ಕೇಂದ್ರ ಸರ್ಕಾರದ ಹತ್ತಿ ಉತ್ಪಾದಕತೆ ಅಭಿಯಾನದ ಕುರಿತು ರೈತರಿಗೆ ಸಮಗ್ರವಾದ ಮಾಹಿತಿ ನೀಡಿದರು. ಇದರಲ್ಲಿ ಹತ್ತಿ ತಳಿಗಳ ಹಾಗೂ ಹತ್ತಿ ಉತ್ಪಾದಕತೆ ಹೆಚ್ಚಿಸುವ ಕುರಿತು ಮತ್ತು ಗುಣಮಟ್ಟದ ಹತ್ತಿಯನ್ನು ಉತ್ಪಾದಿಸುವ ತಾಂತ್ರಿಕತೆಗಳ ಕುರಿತು ರೈತರಿಗೆ ವಿವರಣೆ ನೀಡಿದರು ಮತ್ತು ರೈತರಿಗೆ ಸಾವಯವ ಕೃಷಿಯ ಕುರಿತು ಜಾಗೃತಿ ಮೂಡಿಸುವ ಮೂಲಕ 2026-27ನೇ ಸಾಲಿನ ಬೆಳೆ ವಿಮೆ ಯೋಜನೆಯ ಬಗ್ಗೆ ಸಹ ರೈತರಿಗೆ ಸಮಗ್ರ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಬೇಸಾಯ ಶಾಸ್ತ್ರ ವಿಜ್ಞಾನಿ ಯುಕೆ ಶಾನವಾಡ, ಕೀಟಶಾಸ್ತ್ರ ವಿಜ್ಞಾನಿ ಪೂರ್ಣಿಮಾ ಮಟ್ಟಿ, ಸುನೀಲ್ ತರಿಕಟ್ಟಿ ವಿಜ್ಞಾನಿಗಳು ಹಾಗೂ ಸಹಾಯಕ ಕೃಷಿ ನಿರ್ದೇಶಕ ಶಿವಕುಮಾರ್ ಕಾಶಪ್ಪನವರ್, ಆತ್ಮ ಯೋಜನಾ ನಿರ್ದೇಶಕರಾದ ಮಂಜುನಾಥ್ ಬರಮಗೌಡರ್, ಕೃಷಿ ಅಧಿಕಾರಿ ಆರ್ಸಿ ಚಾಕಲಬ್ಬಿ, ಎಂಎಸ್ ಪೂಜಾರ್, ಡಿಕೆ ಅಚಲ್ಕರ್, ಚನ್ನಪ್ಪ ಷಣ್ಮುಖಿ, ನಾಗರಾಜ್ ಕುಲಕರ್ಣಿ, ವೀರಯ್ಯ ಮಠಪತಿ, ಎಂಸಿ ಮುಳುಗುಂದ್, ಬಸವರಾಜ್ ಪಲ್ಲೇದ್, ರೈತ ಮುಖಂಡ ಚಂದ್ರಶೇಖರ್, ವಿರೂಪಾಕ್ಷಪ್ಪ ಕುಂಡಿ ಸೇರಿದಂತೆ ಮಾಗಡಿ ಗ್ರಾಮದ ಇನ್ನೂ ಹಲವು ರೈತರು ಹಾಗೂ ರೈತ ಮಹಿಳೆಯರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಇದರೊಳಗೆ 3 ಯೋಜನೆ ಇದಾವೆ. ಒಂದು ಅಂತರ ಪ್ರೋಸೆಸ್ ಬೇಸಿಂಗ್ ಅಂತೇಳಿ ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಮಾಡೋದು. ನೀವು ಎಷ್ಟು ಅಂತರದಾಗ ಬೆಳಿತಿದ್ರಿ? 36 ಇಂಚ್ 3 ಫುಟ್ ಹಿಂಗೆ 3 ಚೌಕ ಮಾಡಿದ್ರಿ. ಈಗ ಅಷ್ಟೇ ಬೆಳೆಯನ್ನು ಪ್ರಾಬ್ಲಮ್ ಆಗ್ತಿದೆ, ಏನು ಲೇಬರ್ ಪ್ರಾಬ್ಲಮ್. ಅದು ಲೇಬರ್ ಪ್ರಾಬ್ಲಮ್ ಇದ್ರಾಗ ಮಿಷನ್ಸ್ ಬಂದ್ಬಿಡ್ತು. ಇದ್ರಾಗ ಮಿಷನ್ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಾವು ಮತ್ತೆ ಬೆಳೆಯೋಕ್ಕೆ ಚಾಲು ಮಾಡ್ಬೇಕು. ಅವಾಗ ಮಿಷನ್ ಬಂದಾವೀಗ. ಈಗ ನಮ್ಮ ಏರಿಯಾ ಇಲ್ಲಲ್ಲ ಅಷ್ಟು. ಒಂದು 5 ಎಕರೆಗೆ ಹೆಂಗೆ ಬರ್ತಾರೆ ಮಿಷನ್? ನಾವು ಆ ಏರಿಯಾ ಜಾಸ್ತಿ ಮಾಡ್ಬೇಕು. ಮಿಷನ್ಗೆ ಹೆಂಗೆ ಅದ ಹತ್ತಿರ ಹಾಕೋದು 3 ಫುಟ್ ಬೈ ಈ ಕಡೆ 15 ಸೆಂಟಿಮೀಟ್ರು, 31 ಫುಟು, ಅರ್ಧ ಫುಟು. ಈಗ ರಾಯಚೂರು ಕಡೆ ಎಲ್ಲ 45 ಸೆಂಟಿಮೀಟರ್ ಹೋಗ್ತಾರೆ, ಹಾಕ್ತಾರೆ. 3 ಹಿಂಗೆ ನೀರು ಹಾಕ್ತಾರೆ. ಸ್ವಲ್ಪ ಭಾಗದಾಗ 15 ಅರ್ಧ ಫುಟಿಗೆ ಹಾಕ್ತಾರೆ. ಯಾದಗಿರಿಗೆಲ್ಲ ಅರ್ಧ ಫುಟಿಗೆ ಹಾಕ್ತಾರೆ. ಗೇಣಿಗೆ ಒಂದು ಹಾಕ್ತಾರೆ. ಅಂದ್ರೆ ಪ್ರಾಕ್ಟೀಸ್ ಮಾಡಿ ಅದಕ್ಕಾಗಿ ತಳಿಗಳು ಬೇರೆ ಮಾಡಿದ್ರು. ಅಂದ್ರೆ ಹೈಬ್ರಿಡ್ಸ್ನಲ್ಲಿ ಕೆಲವೊಂದು ಮಾಡಿ ಅದಕ್ಕೆ ಏನು ಗೊತ್ತಾ, ಈ ಗಿಡ ಪಡ್ಲು ಹೊಡಿಯೋಕ್ಕಿಂತ ಮೇಲೆ ಒಂದ ಉದ್ದಕ್ಕೆ ಭಾಳ ಪಡ್ಲು ಹೊಡಿತಾವಲ್ಲ, ಹೊಡೆದಷ್ಟು ನಮ್ಗೆ ಹೂ ಬರ್ತಾವೆ. ಈಗ ಭಾಳ ಬಂದ್ರೆ ಪಿಕ್ಕಿಂಗ್ ಬೇರೆ ಬೇರೆ ಟೈಮಿಗೆ ಬರ್ತದೆ. ಒಂದು ಸರಿ ಕೀಳಕ್ಕೆ ಬರ್ತೈತೇನ್ರಿ, ಮೇಲೆ ನೀವು ಹೊಡಿತಿರ್ತದೆ, ಇದು ಹಾಕ್ತಿರ್ತಾವ, ಕೆಳಗೆ ಹೊಡಿತಿರ್ತೈತಿ. ಸೊ ನಮ್ಗೆ 4-4 ಮೆಣಸಿನ್ಕಾಯಿಗೆ ಇದಕ್ಕೆ 4-4 ಸರಿ ಬರ್ಬೇಕಾಗ್ತದೆ. ನಾವು ಅದಕ್ಕೆ ನಮ್ಗೆ ಲೇಬರ್ ಪ್ರಾಬ್ಲಮ್. ಹೇಳಿ ಮಾಡಿಸಿದಂತಹ ಒಂದು ಮಣ್ಣು ಡೀಪ್ ರೂಟೆಡ್ ಸಾಯಿಲ್ ಅಂತೀವಿ. ಅಂದ್ರೆ ಅತ್ಯಂತ ಆಳವಾದ ಗಾಢ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಹೇಳಿಸಿ ಮಾಡಿಸಿದಂತಹ ಒಂದು ಮಣ್ಣು. ಧಾರವಾಡ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ನಮ್ಮ ಗದಗ ಭಾಗ ಆಗಿರ್ಬೋದು, ಅತಿ ಹೆಚ್ಚು ಬರ್ತಕ್ಕಂಥ ವಿಸ್ತೀರ್ಣ ಕ್ರಮೇಣವಾಗಿ ಸ್ವಲ್ಪ ಕಡಿಮೆ ಆಯಿತು. ಯಾಕಪ್ಪ ಅಂದ್ರೆ ಹುಳುಗಳ ಒಂದು ಕೀಟಗಳ ಬಾಧೆಯಿಂದ ಕಡಿಮೆ ಆಯಿತು. ತದನಂತರ ಬೀಟಿ ಬಂತು. ಬೀಟಿ ಬಂದಾಗಲೂ ಕೂಡ ಈಗಲೂ ಕೂಡ ಸಾಂಪ್ರದಾಯಿಕವಾಗಿ ಅಲ್ಲಲ್ಲಿ ಬೆಳೀತಾ ಇದ್ದಾರೆ. ಸ್ವಲ್ಪ ದಿನ ಇದು ಪಿಂಕ್ ಬೋಲ್ವರ್ಮ್ ಹಾವಳಿಯಿಂದಲೂ ಕೂಡ ಕಡಿಮೆ ಆಯಿತು. ನಾನಾ ಕಾರಣಗಳಿಂದ ಸ್ವಲ್ಪ ಇಲ್ಲಿ ಇದು ಜಾಸ್ತಿ ಏನಪ್ಪಾ, ಆಳುಗಳ ಜಾಸ್ತಿ ಬೇಕು, ಹತ್ತಿ ಬಿಡಿಸುವಂತ ಜಾಸ್ತಿ ಆಗುತ್ತೆ, ಕೂಲಿ ಆಳುಗಳು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕ್ರಮೇಣವಾಗಿ ಸತತವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆದರೆ ಹಿಂದಿನ ವರ್ಷದಿಂದ ಸ್ವಲ್ಪ ಈ ಬೆಳೆಯನ್ನ ಇನ್ಕ್ರೀಸ್ ಮಾಡಬೇಕು ಒಂದು, ಮತ್ತೆ ಹತ್ತಿ ಬೆಳೆಯ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದಕತೆ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಜ್ಞಾನಿಗಳ ಜೊತೆ ಕೂತು ಈ ರೀತಿ ಹೊಸ ಒಂದು ತಾಂತ್ರಿಕತೆಗಳನ್ನ ಕೊಡ್ತಾ ಇದ್ದೀವಿ. ಹೊಸ ತಾಂತ್ರಿಕತೆಗಳಲ್ಲಿ ಬಹಳ ಮುಖ್ಯವಾದ ಏನಪ್ಪಾ ಅಂತಂದ್ರೆ ಈ ರೀತಿ ಕ್ಲೋಸ್ ಸ್ಪೇಸಿಂಗ್ ಅಂತ ಕರೀತೀವಿ. ಅಂದ್ರೆ ಕಡಿಮೆ ಸಾಂದ್ರತೆಯಲ್ಲಿ ತಾವೇನು ಚೌಕ ಹಾಕಿಬಿಡ್ತೀರಿ 4x4. ಎಲ್ಲಿ ಹಾವೇರಿಗೆ ಹೋದ್ರಂತೂ 4x4. ಇಲ್ಲೂ ಕೂಡ ಸಾಕಷ್ಟು ಪ್ರಾಕ್ಟೀಸ್ ಇದಾವೆ. 2x3 ಇದೆ, 2x4 ಇದೆ. ಸೊ ಹೆಚ್ಚು ಸಾಂದ್ರತೆಯಲ್ಲಿ ಬೆಳಿಬೇಕು ಅಂದ್ರೆ ಅತಿ ಹೆಚ್ಚು ಕ್ಲೋಸ್ ಸ್ಪೇಸಿಂಗ್ ಅಂದ್ರೆ ಹತ್ತಿರವಾಗಿ ಬೆಳಿಬೇಕು ಅನ್ನೋಂಥದ್ದು ಈ ಒಂದು ತಾಂತ್ರಿಕತೆ. ಸೊ ಕ್ಲೋಸ್ ಸ್ಪೇಸಿಂಗ್ ಅಂತ ಮಾಡಿದಾಗ ತಾವೆಲ್ಲ ನೋಡ್ತಾ ಇದ್ದೀರಾ. ಇಲ್ಲಿ ನಾವು ನಂತರ ಕಾಯಿಗೆ ಜಾಸ್ತಿ ಹೋಗ್ತದೆ. ಸೊ 50 ದಿವಸದಿದ್ದಾಗ ನೀವು 2 ಎಕರೆಗೆ
ಎಕರೆಗೆ 2 ಮೋಹಕ ಬಲೆಗಳನ್ನು ಹಾಕ್ಬೇಕು. ಅದು 20 ದಿವಸಕ್ಕೆ ಅದು ಒಂದು ಲೂರ್ ಇರ್ತದೆ, ಆಕರ್ಷಕ ವಸ್ತು ಇರ್ತದೆ, ಮೋಹಕ ವಸ್ತು ಇರ್ತದೆ. ಅದು ಚೇಂಜ್ ಮಾಡ್ಬೇಕು 20 ದಿವಸ. ಸೊ ಅದಕ್ಕೆ ಏನಾಗ್ತದೆ, ಮೂರು ದಿವಸ ನೀವು ಅದನ್ನು ಸತತವಾಗಿ ನೋಡ್ಬೇಕು, ಸಮೀಕ್ಷೆ ಮಾಡ್ಬೇಕು. 6 ರಿಂದ 8 ಪತಂಗಗಳು ಬಂದು ಇತ್ತು ಅಂದರೆ ನೆಕ್ಸ್ಟ್ ಬರುವ ವಾರ ಅಂದ್ರೆ ನೀವು ಒಂದು ಸಿಂಪರಣೆಯನ್ನು ತಗೋಬೇಕು. ಅದು ಏನು ಓವಿಸೈಡಲ್ ಮೊಟ್ಟೆನಾಶಕ, ಪ್ರೊಫೆನೋಫಾಸ್ ಆಗಲಿ, ಥೈರೋಡಿಕಾರ್ಪ್ ಇದಾವೆ, ಅವು ಮೊಟ್ಟೆನಾಶಕನೇ. ಅವನ್ನ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋದ್ರಿಂದ ಮುಂದಿಂದ ಏನು ಬರ್ತದಲ್ಲ ಅದು ಕಡಿಮೆ ಆಗ್ತದೆ, ತತ್ತಿಗಳ ನಾಶ ಆಗ್ತದೆ. ಆಮೇಲೆ ನೆಕ್ಸ್ಟ್ ಇನ್ನು ಅದಾದ ನಂತರ ಅದರಲ್ಲಿ ಇನ್ನೂ ಒಂದು ಮೋಹಕ ವಸ್ತುನೂ ಇದೆ, ಯಾವುದಂದ್ರೆ ಹೆರೆಮಿಟ್ ಅಂತ ಈಗ ಬಂದದ ಪೇಸ್ಟ್ ಫಾರ್ಮ್ನಲ್ಲಿ. ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಇದು ಏನು ಅಂಗಡಿ ಇರ್ತಾವಲ್ಲ ಅದರಲ್ಲಿ ಕೇಳಿದರೆ ಅದು ತರಿಸ್ಕೊಡ್ತಾರೆ ಅವರು. ATGC ಇಂದ ಬಂದದ್ದು ಅದು ಕೂಡ ಇದೇ ಥರನೂ ವರ್ಕ್ ಆಗುತ್ತೆ, ಮೋಹಕ ಬಲೆ ಹಂಗನೂ ವರ್ಕ್ ಆಗುತ್ತೆ. ಅದು 200 ಗಿಡಕ್ಕೆ ಹಚ್ಬೇಕು ಎಕರೆಗೆ. ಅಲ್ಲಲ್ಲಿ ಕಡ್ಲಿ ಕಾಳದಷ್ಟು ಪೇಸ್ಟ್ ನಂಗೆ ಇರ್ತದೆ, ಅದನ್ನ ಹಚ್ತಾ ಹೋಗ್ಬೇಕು. ಇದು ಮೋಹಕ ವಸ್ತುವಿನಂಗೆ ಮೋಹಕ ಬಲೆ ಹಂಗನೇ ಕೆಲಸ ಮಾಡ್ಬೋದು. ಸೊ ಮುಂದಿನ ಅದರದ್ದು ಪ್ರೊಜನಿ ಇರ್ತದಲ್ಲ, ತಳಿ ಇರ್ತದಲ್ಲ, ಅದು ಕಡಿಮೆ. ಸೊ ನೆಕ್ಸ್ಟ್ ಅದಾದ ನಂತರ 100 ದಿವಸದಿದ್ದಾಗ ಬಾಧೆ ಕಂಡು ಬಂತಂದರೆ ಅದರಲ್ಲಿ ಸ್ಪೈನೋಗ್ರಾಮು ಇಲ್ಲ ಸ್ಪೈನೋಸೈಡ್ ಇಲ್ಲ ಇನ್ನೊಂದು ಸಂಯುಕ್ತ ಕೀಟನಾಶಕ ಇದೆ, ಪ್ರೊಫೆನೋಫಾಸ್ ಪ್ಲಸ್ ಸೈಪರ್ಮೆಥಿನ್ 2 ml per liter. ಇದನ್ನು ಸ್ಪ್ರೇ ಮಾಡಿ ಕಂಟ್ರೋಲ್ ಹತೋಟಿಯನ್ನು ತಗೋಬಹುದು. ಆಮೇಲೆ 120 ದಿವಸದ ನಂತರ ಆದರೂ ಕೂಡ ಯಾವುದಾದ್ರೂ ಪೈರಥ್ರೈಡ್ ಅಂತ ಹೇಳ್ತೀವಿ, ಇದು ಲ್ಯಾಂಬ್ಡಾಸೈಲ್ ಅದು ಸ್ಪ್ರೇ ಮಾಡ್ಬೋದು. ಬಟ್ ಇವೇನು ಪೈರಥ್ರೈಡ್ ಇದಾವಲ್ಲ 100 ದಿವಸದ ಮೊದಲು ತಗೋಬೇಡಿ, ಯಾಕಂದ್ರೆ ಅದು ಸಕಿಂಗ್ ಪೆಸ್ಟ್ ಜಾಸ್ತಿ ಆಗ್ತದೆ. ಅದಕ್ಕೆ ಅದನ್ನ 100 ದಿವಸದ ಮೊದಲು ನಾವು ಅಡ್ವೈಸ್ ಮಾಡಂಗಿಲ್ಲ, ಅದ್ರ ನಂತರ ನಾವು ಅಡ್ವೈಸ್ ಮಾಡ್ತೀವಿ. ಆಮ್ಯಾಗ ನೆಕ್ಸ್ಟ್ ಇನ್ನು ಎಲ್ಲ ನೀವು ಬೀಡು ತೆಗಿತಿರಲ್ಲ. ಅಲ್ರಿ ಮೇಡಮ್, ಇನ್ನೊಂದು ಮೇಡಮ್, ಪ್ಲಾನೋಪೆಕ್ಸ್ ಯಾವ ಟೈಮ್ನಾಗ ಯೂಸ್ ಮಾಡ್ಬೇಕು? ಪ್ಲಾನೋಪೆಕ್ಸ್ ರೀ. ಹ್ಞೂ ರೀ, ಹ್ಞೂ ಸರಿ. ಆಮ್ಯಾಗ ನೆಕ್ಸ್ಟ್ ಇನ್ನು ಹತ್ತಿ ಬಿಡಿಸ್ತೀರಿ ನೀವು. ಇಲ್ಲಿ ನೀರಾವರಿ ಇತ್ತು ಅಂತಂದ್ರೆ ರೈತರು ಏನು ಮಾಡ್ತಾರೆ, ನೀರು ಕೊಡ್ತಾರೆ ಮತ್ತು ಗೊಬ್ಬರ ಕೊಡ್ತಾರೆ, ಮತ್ತು ಮಾರ್ಚ್ ತನಕ ಕಂಟಿನ್ಯೂ ಆಗ್ತದೆ. ಸೊ ಅವಾಗ ಏನಾಗ್ತದೆ, ಇದೇನು ಗುಲಾಬಿ ಕಾಯಿ ಕೊರಕ ಇದೆ ಅಲ್ಲ, ಕಂಟಿನ್ಯೂ ಅದು ಮತ್ತೆ ಕಂಟಿನ್ಯೂ ಆಗಿ ಅದ್ರ ಜನ್ರೇಷನ್ ಜಾಸ್ತಿ ಆಗ್ತದೆ. ಜನ್ರೇಷನ್ ಜಾಸ್ತಿ ಆದಾಗ ನೆಕ್ಸ್ಟ್ ಮತ್ತೆ ನೀವು ಮೇನೆಗೆ ಹಾಕ್ತೀರಿ, ಅದೇ ಮತ್ತು ಕೀಟದ ಬಾಧೆ ಮತ್ತೆ ಅದೇ ಬರ್ತದೆ.